ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ನಾವು ಮಸಾಲ ಖಾರ ಮಾಡೋಣ. ಇದನ್ನು ನೀವು ಗ್ರೇವಿಗೆ ಉಪಯೋಗಿಸ್ಬೋದು, ಸಾರು ಮಾಡಿದಾಗ ಉಪಯೋಗಿಸ್ಬೋದು, ಅಥವಾ ನೀವು ಯಾವುದೇ ಥರದ ಪಲ್ಯ ಮಾಡಿದ್ರೂ ನೀವು ಅದಕ್ಕೆ ಈ ಪೌಡರ್ನ ಹಾಕಿ ಮಾಡ್ಕೊಳ್ಬೋದು. ಬನ್ನಿ ಶುರು ಮಾಡೋಣ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ನಾನು 10 ಗ್ರಾಮ್ನಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ನೀವು ಸ್ಪೂನ್ ಲೆಕ್ಕದಲ್ಲಿ ಅಂದರೆ 2ರಿಂದ 2.5 ಚಮಚ ಆಗುತ್ತೆ. ಹಾಗೆ ಸ್ವಲ್ಪ ಜಾಜಿ, ಒಂದು 10 ಗ್ರಾಮ್ನಷ್ಟು ಜಾಜಿ ಹೂವು ತೊಗೊಂಡಿದ್ದೀನಿ. ಇದು ಜಾಜಿಕಾಯಿ ಅಲ್ಲ, ಜಾಜಿ ಹೂವು. ಹಾಗೆ ಒಂದು 10 ಗ್ರಾಮ್ನಷ್ಟು ಮೆಂತ್ಯಕಾಳು, ಒಂದು 10 ಗ್ರಾಮ್ನಷ್ಟು ಏಲಕ್ಕಿ, ಒಂದು 10 ಗ್ರಾಮ್ನಷ್ಟು ಚಕ್ಕಿ, ಲವಂಗ, ಸ್ವಲ್ಪ ಪಲಾವ್ ಪತ್ರೆ ಎಲೆ, ಒಂದು 2 ಸ್ಪೂನ್ನಷ್ಟು ಶಾಯಿ ಜೀರಿಗೆ, ಹಾಗೆ ಒಂದು 2ರಿಂದ 3 ಸ್ಪೂನ್ನಷ್ಟು ಗಸಗಸೆ, ಹಾಗೆ ಒಂದು ಸ್ವಲ್ಪ ಜಾಜಿಕಾಯಿ ತೊಗೊಂಡಿದ್ದೀನಿ. ಇದು ಮರಾಠಿ ಮೊಗ್ಗು, ಒಂದು ಸ್ವಲ್ಪ ಚಕ್ರ ಮೊಗ್ಗು, ಒಂದು 2ರಿಂದ 3 ಚಮಚದಷ್ಟು ಸಾಸಿವೆ ಕಾಳು, ಒಂದು 2ರಿಂದ 3 ಚಮಚದಷ್ಟು ಸೊಪ್ಪಿನ ಕಾಳು, ಬಡೆ ಸೊಪ್ಪು ಅಂತಲೂ ಹೇಳ್ತಾರೆ ಕೆಲವರು, ಒಂದು 2ರಿಂದ 3 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು, ಇದು ಒಣಗಿಸಿ ಇಟ್ಕೊಂಡಿರೋದು, ಹಸಿದು ಬೇಕಿದ್ರೂ ಉಪಯೋಗಿಸ್ಬೋದು, ಒಂದು 50 ಗ್ರಾಮ್ನಷ್ಟು ಕೊತ್ತಂಬರಿ ಕಾಳು, ಮೂರು ದೊಡ್ಡ ಈರುಳ್ಳಿನ ರಫಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿ, ಇದು ಪೂರ ಒಣ ಕೊಬ್ಬರಿಗೆ ಇಟ್ಟಿದ್ದು, ಒಂದು ಕಟ್ ಮಾಡಿದಾಗ 2 ಹೋಳು ಬರುತ್ತಲ್ಲ, ಅದು ಪೂರನೂ ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಒಂದು 50 ಗ್ರಾಮ್ನಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿರೋದು. ಇದು ಅರ್ಧ ಕೆಜಿಯಷ್ಟು ಖಾರದ ಪುಡಿ ಇದೆ. ನೀವು ಬೇಕು ಅಂದರೆ ಮೆಣಸಿನ್ಕಾಯಿ ಕೂಡ, ಕೆಂಪು ಮೆಣಸಿನ್ಕಾಯಿ ಒಣಗಿರೋದು ಉಪಯೋಗಿಸ್ಬೋದು. ಒಂದು 50 ಗ್ರಾಮ್ನಷ್ಟು ಉಪ್ಪು, ಹಾಗೆ ಒಂದು 10 ಗ್ರಾಮ್ನಷ್ಟು ಅರಿಶಿನ. ಈಗ ಎಲ್ಲನೂ ಒಂದೊಂದಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ, ಕಂಪು ವಾಸನೆ ಬರೋವರೆಗೂ. ಎಲ್ಲ ಒಟ್ಟಿಗೆ ಹಾಕಿ ಹುರಿಬೋದು, ಬಟ್ ಏನಂದರೆ ಕೆಲವೊಂದು ಹುರಿಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಇನ್ನು ಕೆಲವು ಭಾಳ ಬೇಗ ಬಾಣಲೆಗೆ ಹಾಕಿದ ತಕ್ಷಣ ವಿತಿನ್ ಸೆಕೆಂಡ್ ಅವು ಫ್ರೈ ಆಗೋಗುತ್ತೆ. ಹಾಗಾಗಿ ಒಂದೊಂದನ್ನೇ ಸಪ್ರೇಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ತುಂಬ ಸೀಸೋದೆಲ್ಲ ಬೇಡ, ಸ್ವಲ್ಪ ಕಂಪು ವಾಸನೆ ಬರೋ ಹಾಗೆ ಹುರ್ಕೋಬೇಕು. ಪ್ರತಿಯೊಂದು ಪದಾರ್ಥ ಹುರ್ಕೊಳ್ಳುವಾಗೂ ನೀವು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಡ್ರೈ ರೋಸ್ಟ್ ಎಲ್ಲ ಮಾಡೋ ಹಾಗಿಲ್ಲ, ಆಯಿಲ್ ಹಾಕಿನೇ ಹುರ್ಕೊಳ್ಬೇಕು. ನಾನು ಆವಾಗಲೇ ಹೇಳಿದ್ನಲ್ಲ, ಇದನ್ನು ನೀವು ಪಲ್ಯ ಮಾಡುವಾಗ ಉಪಯೋಗಿಸ್ಬೋದು ಅಥವಾ ಸಾಂಬಾರು ಮಾಡುವಾಗ ಉಪಯೋಗಿಸ್ಬೋದು ಅಂತ. ನೀವು ಇದೊಂದು ಪೌಡ್ರ್ ಹಾಕಿದರೆ ಸಾಕು, ಮತ್ತು ನೀವು ಇದಕ್ಕೆ ಎಕ್ಸ್ಟ್ರಾ ಮತ್ತೆ
ಯಾವುದೇ ಥರದ ಮಸಾಲೆ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ, ಎಲ್ಲನೂ ಇರುತ್ತೆ ಇದರಲ್ಲಿ. ನೀವು ಇದನ್ನು ರೈಸಿಗೆ ಕೂಡ ಉಪಯೋಗಿಸ್ಬೋದು. ನೀವು ಎಲ್ಲ ಚಿತ್ರಾನ್ನ ಅದು ಮಾಡುವಾಗ ಅದ್ರ ಜೊತೆ ನೀವು ಇದ್ರದ್ದು ಒಂದು ಸ್ಪೂನು ಹಾಕಿಬಿಟ್ಟು ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಪಲಾವಿಗೆ ಬೇಕಾದರೂ ಉಪಯೋಗಿಸ್ಬೋದು ಇದನ್ನು. ನೀವು ಯಾವುದೇ ರೈಸ್ ಐಟಮ್ ಮಾಡಿದಾಗ ಕೂಡ ಇದನ್ನು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಥವಾ ನೀವು ಚಟ್ನಿ ಪುಡಿಗಳ ಥರ, ಈ ಶೇಂಗಾ ಚಟ್ನಿ ಅಥವಾ ಕಡ್ಲಿ ಚಟ್ನಿ ಎಲ್ಲ ಡ್ರೈ ಚಟ್ನಿಗಳು ತಿಂತೀವಲ್ಲ, ಆ ಚಟ್ನಿಗಳ ಥರ ಕೂಡ ನೀವು ಇದನ್ನು ಉಪಯೋಗಿಸ್ಬೋದು. ಎಲ್ಲದಕ್ಕೂ ನೀವು ಇದನ್ನು ಉಪಯೋಗಿಸ್ಬೋದು. ಅಷ್ಟೊಂದು ಏನು ಹೇಳ್ತಾರೆ, ಇದು ಎಲ್ಲ ಆಲ್ ಇನ್ ಒನ್ ಅಂತ ಹೇಳ್ತಾರಲ್ಲ, ಆ ಥರದ ಸಾಂಬಾರು ಪುಡಿ ಅಂತಲೇ ಹೇಳ್ಬೋದು, ಅಥವಾ ಮಸಾಲ ಖಾರ ಅಂತ ಹೇಳ್ಬೋದು, ಅಥವಾ ಮಸಾಲ ಸಾಂಬಾರು ಖಾರ ಅಂತನಾದರೂ ಹೇಳ್ಬೋದು ನೀವು. ಅಷ್ಟೊಂದು ಯೂಸ್ಫುಲ್ ಆಗಿರೋಂಥ ಪೌಡ್ರ್ ಇದು. ಖಂಡಿತ ಮಾಡ್ಕೊಂಡು ಇಟ್ಕೊಳ್ಳಿ, ನಿಮ್ದು ಅರ್ಧ ಅಡುಗೆ ಟೆನ್ಷನ್ ತಪ್ಪುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಪ್ರತಿಯೊಂದು ಪದಾರ್ಥ ಫ್ರೈ ಮಾಡುವಾಗೂ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇರೋದು. ಇದು ಒಣ ಕೊಬ್ಬರಿ ಆದರೂ ಕೂಡ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀವಿ.
ಯಾಕಂದರೆ ನೀವು ಇದನ್ನು 6 ತಿಂಗಳು ವರ್ಷಗಟ್ಟಲೆನೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಕೆಲವರು ಮನೆಯಲ್ಲಿ 4 ಕೆ ಜಿ 5 ಕೆ ಜಿಗಳ ಗಂಟಲೆ ಮಾಡಿ ವರ್ಷಗಟ್ಟಲೆ ಉಪಯೋಗಿಸ್ತಾರೆ. ನಾನಿಲ್ಲಿ ನಿಮಗೆ 1 ಕೆ ಜಿಯಷ್ಟು ಮಸಾಲ ಖಾರ ಮಾಡಿ ತೋರಿಸ್ತಾ ಇದ್ದೀನಿ. ನಾನೀಗ ಹೇಳಿರೋದು 1 ಕೆ ಜಿ ಅಳತೆಗೆ ಹೇಳಿರೋದು ನಾನು. ನೋಡಿ, ಈರುಳ್ಳಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀವು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಹಸಿಯಾಗಿದ್ದರೆ ಕೆಟ್ಟೋಗುತ್ತೆ. ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ನಿಮ್ಮ ಮಸಾಲ ಖಾರ ಅಷ್ಟು ದಿನ ಬಾಳಿಕೆ ಬರುತ್ತೆ. ಮತ್ತು ಪೌಡ್ರ್ ತಗೊಳ್ಳುವಾಗೂ ಅಷ್ಟೇ ಹಸಿ ಸ್ಪೂನೆಲ್ಲ ಹಾಕಬಾರ್ದು. ಚೆನ್ನಾಗಿ ಒಣಗಿರೋಂಥ ಚಮಚನ ಉಪಯೋಗಿಸಿ ಪೌಡ್ರ್ ತೆಗಿಬೇಕು ನೀವು. ಹಾಗೆಯೇ ಹಸಿ ಕೈಯಿಂದ ಮುಟ್ಟೋದು ಈ ಥರ ಎಲ್ಲ ಮಾಡಿದರೆ ಹಾಳಾಗುತ್ತೆ. ನೀವೆಷ್ಟು ಕ್ಲೀನಾಗಿ ಅದನ್ನು ಇಟ್ಕೊಳ್ತೀರೋ ಅಷ್ಟು ದಿನ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೋಡಿ, ಬೆಳ್ಳುಳ್ಳಿ ಕೂಡ ಹುರ್ಕೊಳ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಪದಾರ್ಥ ಹುರಿಯುವಾಗಲೂ ನೀವು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಳ್ಬೇಕು. ನೀವು 1 ಕೆ ಜಿ ಖಾರ ಪುಡಿ ಮಸಾಲ ಖಾರ ಮಾಡ್ಕೊಳ್ಬೇಕು ಅಂದರೆ ಕನಿಷ್ಠ ಪಕ್ಷ ನಿಮಗೆ ಒಂದು 300 ಗ್ರಾಮ್ನಷ್ಟು ಎಣ್ಣೆ ಬೇಕಾಗುತ್ತೆ. ಹುರ್ಕೊಳ್ಳೋದು ಮಾತ್ರ ಅಲ್ಲ, ಲಾಸ್ಟಲ್ಲಿ ಕೂಡ ನಾವು ಆಯಿಲ್ನ ಉಪಯೋಗಿಸ್ತಾ ಇದ್ದೀವಿ. ನೋಡಿ, ಇಷ್ಟು ಪದಾರ್ಥ ಹುರ್ಕೊಂಡಿದ್ದಾಯಿತು. ಇದರಲ್ಲಿ ಅರಿಶಿನ ಒಂದು ಹುರಿದು ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ. ಅದು ಒಂದು ಅರಿಶಿನ ಒಂದು ಕೂಡ ನೀವು ಹುರಿದು ಹಾಕ್ಕೊಳ್ಳಿ ಇದ್ರ ಜೊತೆ. ನೋಡಿ, ನಾವೆಲ್ಲ ಹುರ್ಕೊಂಡಿದ್ವಲ್ಲ ಆ ಪದಾರ್ಥನ ಮಿಕ್ಸರಿಗೆ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ತರಿಯಾಗಿ ರುಬ್ಕೊಳ್ತಾ ಇದ್ದೀವಿ, ಯಾಕಂದರೆ ಇದನ್ನು ಇನ್ನೊಂದು ಟೈಮ್ ಹಾಕ್ಕೊಳ್ಬೇಕು. ಹುರಿದಿರೋಂಥ ಎಲ್ಲ ಪದಾರ್ಥನ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಹುರಿದಾಗಿದ ನಂತರ ನಾವು ಇದಕ್ಕೆ ಖಾರ ಪುಡಿ ಸೇರಿಸಿ ಮತ್ತೊಂದು ಟೈಮು ರುಬ್ಕೊಳ್ತೀವಿ. ಅಕಸ್ಮಾತಾಗಿ ನೀವೇನಾದರೂ ಖಾರ ಪುಡಿ ಉಪಯೋಗಿಸ್ದೇನೆ ಮೆಣಸಿನ್ಕಾಯಿ ಉಪಯೋಗಿಸೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡ್ರಲ್ಲ ಅದೇ ರೀತಿಯಾಗಿ ಒಣಮೆಣಸಿನ್ಕಾಯಿನ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮುರಿಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಆವಾಗಲೇ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವೊಬ್ಬರು ಖಾರ ಪುಡಿ ಹಾಕಿಸ್ದಾಗ ಉಪ್ಪನ್ನ ಸೇರಿಸಿರ್ತಾರೆ. ಅಂಥ ಟೈಮಲ್ಲಿ ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಅಕಸ್ಮಾತ್ ಖಾರ ಪುಡಿಗೆ ನೀವೇನಾದರೂ ಉಪ್ಪನ್ನ ಸೇರಿಸಿಲ್ಲ ಹಾಗೆ ಖಾರ ಪುಡಿ ಹಾಕಿಸ್ತೀರ ಅನ್ನೋದಾದರೆ ಈ 50 ಗ್ರಾಮ್ ನಾನೇನು ಅಳತೆ ಹೇಳಿದ್ನಲ್ಲ ಅದಕ್ಕಿಂತ ನೀವು ಇನ್ನೂ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ, ಇದಕ್ಕೆ ಇನ್ನೂ ಸ್ವಲ್ಪ 1-2-3 ಚಮಚದಷ್ಟು ಆಯಿಲ್ ಹಾಕಿ ಮತ್ತೊಂದು ಸಾರಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ನಾನೊಂದಿಲ್ಲಿ 3-4 ಬ್ಯಾಚಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಪ್ರತಿ ಸರಿ ಹಾಕಿದಾಗೂ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿರೋದು. ನಾನು ನಿಮ್ಗೆ ತೋರಿಸ್ತೀನಿ ಯಾವ ಹದಕ್ಕಿರಬೇಕು ಅಂತ. ಆ ಹದಕ್ಕಿಲ್ಲ ಅಂದರೆ ನೀವು ಮತ್ತೊಂದು ಸ್ವಲ್ಪ ಆಯಿಲ್ ಇದಕ್ಕೆ ಸೇರಿಸಬೇಕು. ನೋಡಿ, ಈ ರೀತಿ ಮುಟ್ಟಿಗೆ ಕಟ್ಟಿ ತೋರಿಸಿದರೆ ನೀವು ಮಾಡಿರೋಂಥ ಏನು ಖಾರ ಇದೆ ಮಸಾಲೆ ಖಾರ ಈ ರೀತಿ ಮುಟ್ಟಿಗೆಯಲ್ಲಿ ನಿಲ್ಲಬೇಕದು. ಅಕಸ್ಮಾತ್ ನಿಲ್ತಾ ಇಲ್ಲ, ಪುಡಿ ಹುಡಿ ಥರ ಆಗಿ ಕೆಳಗೆ ಬೀಳ್ತಾ ಇದೆ ಅಂದರೆ ನೀವು ಮಾಡಿರೋಂಥ ಮಸಾಲ ಖಾರಕ್ಕೆ ಆಯಿಲ್ ಕಡಿಮೆ ಇದೆ ಅಂತ. ಇನ್ನೊಂದು ಸ್ವಲ್ಪ ಆಯಿಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದನ್ನೊಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಟು 6 ತಿಂಗಳಿಂದ ವರ್ಷದವರೆಗೂ ಉಪಯೋಗಿಸ್ಬೋದು. ಖಂಡಿತ ರೆಸಿಪಿನ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.